ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್. ಇದು ಸಾಮಾನ್ಯ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ಹಸಿ ಅವರೆಕಾಳು ಹುಳಿ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಅವರೆಕಾಯಿ ತೊಳೆದು ರೆಡಿ ಮಾಡಿಟ್ಟಿದ್ದೀನಿ. ಒಂದು ಅರ್ಧ ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಹಸಿ ಅವರೆಕಾಳು ಅರ್ಧ ಕೆಜಿಗೆ ಒಂದು ಬೌಲ್ ಬಂದಿದೆ ಕಾಳು. ಒಂದು ಈರುಳ್ಳಿ, ಒಂದು ಟೊಮಟೊ ಹಚ್ಚಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಒಂದೆರಡು ಕೂಗಿಸ್ಕೊಳ್ಳೋಣ ವಿಷಲು. ಎರಡು ವಿಜಿಲಾಗಿದೆ. ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, ಸ್ವಲ್ಪ ಹುಣಸೆಹಣ್ಣು, ಒಂದು ಟೊಮಟೊ, ಒಂದು 2.5 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅವರೆಕಾಳು ಬೆಂದಿರೋದೊಂದು ಸೌಟ್ ಹಾಕ್ತಾಯಿದ್ದೀನಿ. ಒಂದು ಆಲೂಗಡ್ಡೆ, ಒಂದು ಬದನೇಕಾಯಿ ಹಾಕ್ತಾಯಿದ್ದೀನಿ. ಇದು ಖಾರದ ಜೊತೆಗೆ ಆಲೂಗಡ್ಡೆ ಬದನೇಕಾಯಿ ಬೆಂದ್ಕೊಳ್ಳುತ್ತೆ. ಖಾರ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ. ಮಸಾಲೆನ ಸಾಂಬಾರಿಗೆ ರುಬ್ಬೋದು, ನುಣ್ಣಗೆ ರುಬ್ಕೊಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಾಳು ಬೇಯೋದಕ್ಕೆ ಸ್ವಲ್ಪ ಹಾಕಿದ್ದೆ. ಜಾಸ್ತಿ ನೀರು ಹಾಕೋದೇನು ಬೇಡ, ಕಾಳು ಸಾರು ಗಟ್ಟಿ ಬರಲ್ಲ ಅಷ್ಟೊಂದು. ಒಂದು 10 ನಿಮಿಷ ಕುದಿಬೇಕು ಸಾಂಬಾರು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ. ಆಲೂಗಡ್ಡೆ ಬದನೇಕಾಯಿ ಬಂದಿದೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು. ಒಗ್ಗರಣೆ ರೆಡಿಯಾಗಿದೆ.
ಸಾಂಬಾರು ರೆಡಿಯಾಗಿದೆ ಈಗ. ಸಾಂಬಾರಂತೂ ತುಂಬ ರುಚಿಯಾಗಿತ್ತು ಮತ್ತು ಮುದ್ದೆ ಜೊತೆ ಅನ್ನ ಜೊತೆ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಹಾಗೂ ಶುಭ ದಿನ.